ತುಮಕೂರು ವಿವಿ ಹಾಸ್ಟೆಲ್ನಲ್ಲಿ ವಿಚಿತ್ರವಾದ ನೋಟಿಸ್ ಅನ್ನ ಅಲ್ಲಿನ ವಾರ್ಡನ್ ಜಯಶಂಕರ್ ಹಾಕಿದ್ದಾರೆ. ಸೀನಿಯರ್ ವಿದ್ಯಾರ್ಥಿಗಳ ಹಾಸ್ಟೆಲ್ ಅವಧಿ ಹಾಗೂ ಕೋರ್ಸ್ ಮುಗಿದಿದ್ರು ಹಾಸ್ಟೆಲ್ಗೆ ಬಂದು ಊಟ ಮಾಡ್ತಾ ಇದ್ರಂತೆ. ಹೀಗಾಗಿ ಹಾಸ್ಟೆಲ್ನಲ್ಲಿ ಮುಸುರೆ ಹಾಗೂ ಎಂಜಲು ತಿನ್ನಲು ಬರಬಾರದು ಅಂತ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದು ಎಲ್ಲೆಡೆ ಸುದ್ದಿ ಆಗ್ತಾ ಇದ್ದಂತೆ ಸ್ಪಷ್ಟನೆ ನೀಡಿದ ತುಮಕೂರು ವಿಶ್ವವಿದ್ಯಾಲಯದ ಉಪಕುಲಪತಿ ಸಿದ್ದೇಗೌಡ, ನೋಟಿಸ್ ಬೋರ್ಡ್ನಲ್ಲಿ ಈ ರೀತಿ ಅಧಿಕೃತವಾಗಿ ಸೂಚನೆ ಹಾಕೋದು ಸರಿಯಲ್ಲ, ಮೌಖಿಕವಾಗಿ ವಿದ್ಯಾರ್ಥಿಗಳಿಗೆ ಹೇಳಿದ್ರೆ ಸಾಕಿತ್ತು, ಈ ಬಗ್ಗೆ ಚರ್ಚೆ ನಡೆಸ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ತಪ್ಪು ಮಾಡಿದಾಗ ನೋಟಿಸ್ ಅನ್ನ ಕೊಡೋದು ಕಾಮನ್ ಆಗಿದೆ. ಆದ್ರೆ ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಅವಧಿ ಮುಗಿದ ಮೇಲೂ ಕೂಡ ಕ್ಯಾಂಟೀನ್ಗೆ ಹೋಗಿ ಊಟ ಮಾಡ್ತಾ ಇದ್ದಿದ್ದಕ್ಕೆ ಈ ರೀತಿಯಾಗಿ ಒಂದ್ ರೀತಿ ವಿಚಿತ್ರವಾದ ನೋಟಿಸ್ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಹಾಸ್ಟೆಲ್ನಲ್ಲಿ ಮುಸ್ರೆ ಹಾಗೂ ಎಂಜಲು ತಿನ್ನಲು ಬರಬಾರ್ದು ಅಂತ ನೋಟಿಸ್ ಅನ್ನ ಹಾಕಿದ್ದಾರೆ. ಒಂದ್ ರೀತಿಯಾಗಿ ಅವರು ಅನ್ಕೊಂಡ್ಬಿಟ್ಟಿದ್ದಾರೆ ಕ್ರಿಯೇಟಿವ್ ಆಗಿ ಹಾಕಿದೀವಿ ಅಂತ. ಬಟ್ ಇದು ಯಾವ ರೀತಿಯಾಗಿ ಮುಂದೆ ಕಾದು ನೋಡ್ಬೇಕಾಗತ್ತೆ, ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ. ಬೇರೆ ಇದನ್ನು ಮಾಡಲ್ಲ, ಒಂದೊಂದು ಹೇಳ್ತಾ ಇರ್ತಾರೆ, ಹೇಳದೇ ಇದ್ದರೂ ಹೋಗೋದಿಲ್ಲ. ಹೋಗದೇ ಇದ್ದಾಗ ಅದು ಯಾವುದು ಸೂಕ್ತ ಅನಿಸುತ್ತೋ ಆ ಥರದ್ದು ಇದನ್ನು ಒಂದು ಸ್ವಲ್ಪ ಅವ್ರಿಗೆ ತಟ್ಟೋ ಹಂಗೆ ಮತ್ತು ಅಲ್ಲಿ ಶಿಸ್ತು ಬರಲಿ ಅಂತ ಅನ್ನೋ ದೃಷ್ಟಿಯಿಂದ ಒಂದು ಕ್ರಮ ವಹಿಸಿರ್ತಾರೆ. ಅದನ್ನು ಒಂದು ಅರ್ಥದಲ್ಲಿ ಒಂದು ಇದಕ್ಕೆ ಧಕ್ಕೆ ಬಂದಂಗೆ ಅದು ನಿಜ ಒಪ್ತೀನಿ. ಆದರೆ ಪರಿಣಾಮಕಾರಿಯಾಗಿ ಒಂದು ವ್ಯವಸ್ಥೆನ ನಡೆಸಬೇಕು ಅಂತ ಅಂದಾಗ ಕೆಲವು ಸಾರಿ ಕಠಿಣವಾದ ಕ್ರಮಗಳು ಅನಿವಾರ್ಯ ಆಗ್ತವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಆರ್ಲಪದವಿನಲ್ಲಿ ಕಾರ್ಮಿಕರ ಮೇಲೆ ಮಣ್ಣು ಕುಸಿದು ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಮಣ್ಣಿನಡಿಗೆ ಸಿಲುಕಿದ್ದ ಪಾರ್ಕಳ ಕಾಲನಿ ನಿವಾಸಿಗಳಾದ ರವಿ ಮತ್ತು ಬಾಬು ಮೃತಪಟ್ಟಿದ್ದಾರೆ. ಬೆಳಗ್ಗೆ ಕೋಳಿ ತ್ಯಾಜ್ಯದ ಗುಂಡಿ ಮುಚ್ಚುವ ವೇಳೆ ದುರ್ಘಟನೆ ಸಂಭವಿಸಿದೆ. ಮಣ್ಣು ಅಗೆಯುವ ಸಂದರ್ಭದಲ್ಲಿ ಇಬ್ಬರು ಕಾರ್ಮಿಕರು ಮಣ್ಣಿನಡಿಗೆ ಸಿಲುಕಿದ್ದಾರೆ. ആ തട്ടത്തിന് നടുവിലേക്ക് ഇട്ടിങ്ങനെ തട്ട പിടിക്കാൻ ചുറ്റും നല്ല 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 ഓർക്ക് ഐഡിയ ഉണ്ടാവും വിടിയങ്ങ. ಆಕಸ್ಮಿಕ ಬೆಂಕಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಡಲೆ ಸುಟ್ಟು ಭಸ್ಮವಾದ ಘಟನೆ ಗದಗ ಜಿಲ್ಲೆ ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮದಲ್ಲಿ ನಡೆದಿದೆ. ಸುಮಾರು 9 ಎಕರೆ ಜಮೀನಿನಲ್ಲಿ ಕಡಲೆ ಬೆಳೆದಿದ್ದ ರೈತ ಆನಂದ್ ಕಟಾವು ಮಾಡಿ ಗೂಡು ಕಟ್ಟಿದ್ರು. ಇದಕ್ಕೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು ಸಂಪೂರ್ಣ ಬೆಳೆ ಬೆಂಕಿಗೆ ಆಹುತಿಯಾಗಿದೆ. ಈಗ ಲಕ್ಷಾಂತರ ಮೌಲ್ಯದ ಬೆಳೆ ಈಗ ಸುಟ್ಟು ಕರಕಲಾಗಿದೆ. ಆಕಸ್ಮಿಕ ಬೆಂಕಿಗೆ ಈಗ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಡಲೆ ಸುಟ್ಟು ಭಸ್ಮವಾಗಿದೆ. ಈ ಘಟನೆ ನಡೆದಿರೋದು ಗದಗ ಜಿಲ್ಲೆ ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮದಲ್ಲಿ. ಸುಮಾರು 9 ಎಕರೆ ಜಮೀನಿನಲ್ಲಿ ಬೆಳೆದಂತಹ ಕಡಲೆಯನ್ನ ಬೆಳೆದಿದ್ರು ಆನಂದ್ ಅನ್ನೋರು. ಆದ್ರೆ ಕಟಾವು ಮಾಡಿ ಅದನ್ನ ಗೂಡು ಕಟ್ಟಿದ್ರು. ಇದಕ್ಕೆ ಈಗ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು ಸಂಪೂರ್ಣ ಬೆಳೆ ಬೆಂಕಿಗೆ ಆಹುತಿಯಾಗಿದೆ. ಅಂದ್ರೆ ಇಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ ಅಂತಂದ್ರೆ ನಾವು ಕೂಡ ಯೋಚನೆ ಮಾಡಬೇಕಾಗತ್ತೆ, ಆಕಸ್ಮಿಕವಾಗಿ ಹೇಗೆ ಬೆಂಕಿ ತಗುಲೋದಕ್ಕೆ ಸಾಧ್ಯ? ಇದು ಕಿಡಿಗೇಡಿಗಳು ಮಾಡಿರುವಂತಹ ಕೆಲಸನ ಅಥವಾ ಆಕಸ್ಮಿಕವಾಗಿ ಆಗಿರುವಂತಹ ಕೆಲಸವನ್ನ ಅಂತ ನಾವು ಇಲ್ಲಿ ನೋಡಬೇಕಾಗತ್ತೆ. ಹಾಗೆ ಇದೀಗ ಪೊಲೀಸರ ತನಿಖೆ ಅಷ್ಟೇ ಈಗ ಗೊತ್ತಾಗಬೇಕಾಗಿದೆ. ಆಕಸ್ಮಿಕವಾಗಿ ಬೆಂಕಿ ತಗುಲಿದೆಯಾ ಅಥವಾ ಕಿಡಿಗೇಡಿಗಳು ಯಾರಾದರೂ ಬಂದು ಬೆಂಕಿ ಹಚ್ಚಿ ಹೋಗಿದ್ದಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮಾರ್ಚ್ 27ರಿಂದ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಚುನಾವಣೆ ದಿನಾಂಕ ಘೋಷಣೆಯಾಗ್ತಿದ್ದಂತೆ ಬೀದಿ ನಾಡಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇವೆ. ಸಿನಿಮಾ ಸ್ಟಾರ್ಗಳು ರಾಜಕೀಯಕ್ಕಿಳಿತಾ ಇದ್ದಾರೆ. ಬಂಗಾಳಿ ಸಿಂಗರ್ ಅದಿತಿ ಮುನ್ಷಿ ಸಿಎಂ ಮಮತಾ ಬ್ಯಾನರ್ಜಿಯ ಟಿಎಂಸಿ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಅಂದ್ರೆ ಈಗ ಟಿಎಂಸಿ ಸೇರಿದಂತಹ ಅದಿತಿ ಮುನ್ಷಿ ಅವರು ಕೂಡ ಈಗ ಪಶ್ಚಿಮ ಬಂಗಾಳದಲ್ಲಿ ಮಾರ್ಚ್ 27ರಿಂದ ವಿಧಾನಸಭೆ ಚುನಾವಣೆ ನಡೆಯುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಚುನಾವಣೆ ದಿನಾಂಕ ಘೋಷಣೆ ಆಗ್ತಾ ಇದ್ದಂತೆ ಈಗ ಬೀದಿ ನಾಡಲ್ಲಿ ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದರಿವೆ. ಇನ್ನು ಸಿನಿಮಾ ಸ್ಟಾರ್ಗಳು ಕೂಡ ರಾಜಕೀಯಕ್ಕೆ ಇಳಿತಾ ಇದ್ದಾರೆ, ಹಾಗೆ ಪ್ರಚಾರಕ್ಕೂ ಕೂಡ ಬರ್ತಾ ಇದ್ದಾರೆ. ಬಂಗಾಳಿ ಸಿಂಗರ್ ಅದಿತಿ ಮುನ್ಷಿ ಅವರು ಈಗ ಸಿಎಂ ಮಮತಾ ಬ್ಯಾನರ್ಜಿಯ ಟಿಎಂಸಿ ಪಕ್ಷವನ್ನ ಸೇರ್ಪಡೆಯಾಗಿದ್ದಾರೆ. ಬೀದಿ ನಾಡಲ್ಲಿ ಶಿವಸೇನಾ ಸ್ಪರ್ಧಿಸಲಿದೆಯಾ ಅನ್ನೋ ಪ್ರಶ್ನೆಗೆ ಶಿವಸೇನಾ ನಾಯಕ ಸಂಜಯ್ ರಾವತ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಶಿವಸೇನಾ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಸ್ಪರ್ಧಿಸೋದಿಲ್ಲ. ನಾವು ಬಂಗಾಳದ ನಿಜವಾದ ಹೆಣ್ಣು ಹುಲಿಯಾದ ಮಮತಾ ಬ್ಯಾನರ್ಜಿಯನ್ನ ಬೆಂಬಲಿಸುತ್ತೀವೆಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಟ್ವಿಟರ್ನಲ್ಲಿ ಸ್ಪಷ್ಟನೆ ನೀಡಿರೋ ರಾವತ್, ಪಶ್ಚಿಮ ಬಂಗಾಳದಲ್ಲಿನ ಸದ್ಯದ ಪರಿಸ್ಥಿತಿಯನ್ನ ಗಮನಿಸಿದ್ದೇವೆ. ಸಿಎಂ ಉದ್ಧವ್ ಠಾಕ್ರೆ ಜೊತೆ ಚರ್ಚಿಸಿ ಅಂತಿಮ ನಿರ್ಧಾರಕ್ಕೆ ಬಂದಿದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ ದೀದಿ ವರ್ಸಸ್ ಆಲ್ ಎಂಬಂತಹ ಸ್ಪರ್ಧೆ ಇದೆ. ಆಲ್ ಅಂದ್ರೆ ಎಂ ಅಂದ್ರೆ ಮನಿ, ಮೀಡಿಯಾ, ಮಜಲ್,
ನಾವು ಮಮತಾ ಬೆಂಬಲಕ್ಕೆ ನಿಲ್ತೇವೆ. ಅವರು ಮತ್ತೊಮ್ಮೆ ಗೆದ್ದು ಬಂದು ಗರ್ಜಿಸಲಿ ಅಂತ ವಿಶ್ ಮಾಡಿದ್ದಾರೆ. OTTಯಲ್ಲಿ ಪ್ರಸಾರವಾಗುವ ಕಂಟೆಂಟ್ ಪ್ರಸಾರಕ್ಕೂ ಮುನ್ನ ಪರಿಶೀಲನೆ ಅಗತ್ಯ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಪ್ರಸ್ತುತ OTT ವೇದಿಕೆಗಳನ್ನು ಬಳಸುವುದು ಸರ್ವೇ ಸಾಮಾನ್ಯವಾಗಿದೆ. ಎಲ್ಲರೂ OTT ಪ್ಲಾಟ್ಫಾರ್ಮ್ಗಳನ್ನು ವೀಕ್ಷಿಸುವುದರಿಂದ ಕಂಟೆಂಟ್ ಪ್ರಸಾರಕ್ಕೂ ಮುನ್ನ ಸ್ಕ್ರೀನಿಂಗ್ ನಡೆಸಲೇಬೇಕು. ಇತ್ತೀಚೆಗೆ OTT ವೇದಿಕೆಗಳಲ್ಲಿ ಅಶ್ಲೀಲ ಚಿತ್ರಗಳು ಸಹ ಪ್ರಸಾರವಾಗ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ವಿವಾದಿತ ತಾಂಡವ್ ವೆಬ್ ಸೀರೀಸ್ ಪ್ರಕರಣ ಸಂಬಂಧ ವಿಚಾರಣೆ ನಡೆಸಿದ ಕೋರ್ಟ್ OTT ಕಂಟೆಂಟ್ ಪ್ರಸಾರಕ್ಕೂ ಮುನ್ನ ಪರಿಶೀಲನೆ ಅಗತ್ಯ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಈ ಬಗ್ಗೆ ಶೀಘ್ರವೇ ನಿಯಮಾವಳಿ ಸಲ್ಲಿಸುವಂತೆ ಕೇಂದ್ರಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇಂಡಿಯಾದ ಮೋಸ್ಟ್ ಬ್ಯೂಟಿಫುಲ್ ಸಿಂಗರ್ ಕೋಗಿಲೆ ಕಂಠದ ಗಾಯಕಿ ಶ್ರೇಯಾ ಘೋಷಾಲ್ ತಾಯಿಯಾಗೋ ಖುಷಿಯಲ್ಲಿದ್ದಾರೆ. 36 ವರ್ಷದ ಶ್ರೇಯಾ ಘೋಷಾಲ್ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದು, ನಿಮ್ಮ ಎಲ್ಲರ ಪ್ರೀತಿ ಮತ್ತು ಆಶೀರ್ವಾದ ಬೇಬಿ ಶ್ರೇಯಾದಿತ್ಯ ಮೇಲಿರಲಿ ಅಂತ ಬರೆದುಕೊಂಡಿದ್ದಾರೆ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಯನಕ್ಕೆ ನಾವು ಸಿದ್ಧರಾಗಿದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದ ಬೇಕು ಅಂತ ಟ್ವೀಟ್ ಮಾಡಿ ಬೇಬಿ ಬಂಪ್ ಫೋಟೋ ಹಂಚಿಕೊಂಡಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ 4ನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಬೌಲರ್ಗಳು ಅಬ್ಬರಿಸಿದ್ದಾರೆ. ಮೊದಲು ಬ್ಯಾಟಿಂಗ್ ಮಾಡಿದ ಆಂಗ್ಲ ಪಡೆ 205 ರನ್ಗೆ ಆಲ್ಔಟ್ ಆಗಿದೆ. ಕರಾರುವಕ್ಕೂ ದಾಳಿ ನಡೆಸಿದ ಕೊಹ್ಲಿ ಹುಡುಗರು ಅಲ್ಪ ಮೊತ್ತಕ್ಕೆ ಕಟ್ಟಿಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ನಂತರ ಬ್ಯಾಟಿಂಗ್ ಆರಂಭಿಸಿರೋ ಭಾರತ ಆರಂಭಿಕ ಆಘಾತ ಅನುಭವಿಸಿದೆ. ಕೇವಲ 3 ಬಾಲ್ ಆಡಿದ ಶುಭಮನ್ ಗಿಲ್ ಡಕ್ಔಟ್ ಆಗಿದ್ದಾರೆ. ಇನ್ನು ಮೊದಲ ದಿನದಾಟ ಅಂತ್ಯವಾಗಿದ್ದು ಭಾರತ 1 ವಿಕೆಟ್ ನಷ್ಟಕ್ಕೆ 24 ರನ್ ಗಳಿಸಿದೆ.